ಕ್ಲಿಯರೆನ್ಸ್ ಮಾಡ್ತೀನಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಎಲ್ಲರೂ ನಮಸ್ಕಾರ. ಈಗಾಗಲೇ ನೀವು ರಾಮದುರ್ಗದಾಗ ನೋಡ್ರಿ, ನಾವು ಯಾವ ತರನಾಗಿ ಹೋರಾಟ ರೈಲ್ವೆ ಬಗ್ಗೆ ಮಾಡಿದ್ರು. ಒಂದು ಎರಡನೇದು ಯಾವ ಭಾಗವಾಗಿ ನಾವು ಮಾಡಿದೀವಿ ಅಂತಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಕುತುಬುದ್ದೀನ್ ಕಾಜಿ ಅಂತೇಳಿ ಇದ್ದಾರೆ. ಅವರ ರೈಲ್ವೆ ಹೋರಾಟದಾಗ ಒಂದು ಸರಿಸುಮಾರು ಇಲ್ಲ ಅಂತಂದ್ರು 40 ವರ್ಷದಿಂದ ಮಾಡ್ಕೊತ ಬಂದಾರ. ಅವ್ರದ್ದೊಂದು ದೊಡ್ಡ ಸಂಘಟನೆ, ಆ ಸಂಘಟನೆ ಭಾಗವಾಗಿ ನಾವು ಇಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಅಂತೇಳಿ ಒಂದು ಬ್ಯಾನರ್ ರೆಡಿ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ, ರೈಲ್ವೆ ಅಧಿಕಾರಿಗಳಿಗೆ ಎಲ್ಲ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಮನವಿಯನ್ನು ಕೊಟ್ಟು ಒಂದು ಹಂತಕ್ಕೆ ತಂದಿದ್ದೀವಿ. ಒಂದು ಎರಡನೇದು ಏನಂತಂದ್ರೆ, ಈಗಾಗಲೇ ನಾವು ಮಾಡಿದ್ದಕ್ಕಾಗಿ ನಾವು ನಮ್ಮ ಮನುಷ್ಯಕ್ಕೆ ನಾವು ಕೆಲಸಕತ್ತೀವಿ. ನಾವು ಮಾಡಿದ್ದಕ್ಕಾಗಿ ಏನೈತಿ, ರೈಲ್ವೆ ಕೇಂದ್ರ ಮಂತ್ರಿ ಆದಂತ ಯಾರು ವಿಷ್ಣು ವೈಷ್ಣವಿ ಅವರು ಈಗಾಗಲೇ ನಮಗೊಂದು ಪತ್ರ ಕೊಟ್ಟಿದ್ದಾರೆ. ಯಾರಿಗೆ? ಅಧಿಕಾರಿಗಳಿಗಾಗಲಿ, ಸಂಸದರಿಗಾಗಲಿ ಎಲ್ಲರಿಗೂ ಒಂದು ಪತ್ರ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಲಾಸ್ಟ್ ಟೈಮ್ 2017ರಲ್ಲಿ ಆ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ರಿ ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಒಂದು ಈಗ ಇನ್ನೊಂದು ಮೊನ್ನೆ 2 ತಿಂಗಳ ಹಿಂದೆ, 1 ತಿಂಗಳ ಹಿಂದೆ ನಾವು ಪಟಾಣ್ ಸಾಹೇಬರು, ಹಾಜಿ ಸಾಹೇಬರು, ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ನನ್ನ ಅಭಿಪ್ರಾಯದಾರ ತಿಳ್ಕೊರಿ. ನಾ ಏನಂತೀನಿ, ನಾವು ಒಡದಕ್ಕೆ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಅದು ಮಜಾ ಬರ್ತದೆ. ನಾವು ಒಡೋದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ಅದ್ರಾಗ ಮಜಾ ಇಲ್ಲ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ನನ್ನ ಅಭಿಪ್ರಾಯನ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ, ಈಗಾಗಲೇ ಒಂದು ಛಾಪ್ ಮುಗಿಸಿವ್ ನಾವು, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತೇಳಿ ಎಲ್ಲರೂ. ಅದರ ಬ್ಯಾನರ್ ಕೆಳಗೆ ಎಲ್ಲರೂ ಕೂಡಿ ಇದ್ರಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ, ಯಾವುದು ಜಾತ ಪಕ್ಷ ಭೇದ ಮತ ಯಾವುದು ತಗೊಂಡಿಲ್ಲ. ಎಲ್ಲರೂ ಸಾಥ್ ಕೊಟ್ಟಾರೆ, ಎಲ್ಲ ಪಕ್ಷದವ್ರು ಬಂದಾರೆ, ಎಲ್ಲರೂ ಮುಖಂಡರು ಬಂದಾರೆ, ಎಲ್ಲರ ಸಂಘಟನೆಯವ್ರು ಬಂದಾರೆ, ನಾವು ಸಾಥ್ ಕೊಟ್ಟಾರೆ, ನಾವು ಮಾಡಿದೀವಿ. ಅದರ ಕೆಳಗೆ ನಾವು ಎಲ್ಲರೂ ಇನ್ನಷ್ಟು ಮಂದಿ ಕೂಡ್ಕೊಂಡು ಇನ್ನೂ ಏನು ಹೋರಾಟ ಮಾಡ್ಬೇಕಂತ ಚರ್ಚೆ ಮಾಡೋದು. 1 ಸಲ 2 ಸಲ ಚರ್ಚೆ ಮಾಡೋದು. ಚರ್ಚೆ ಮಾಡಿ ಅದಕ್ಕೇನೈತಿ ಒಂದು ರೂಪುರೇಷೆ ತರುವುದು ಅಂತೇಳಿ ನನ್ನ ಅನಿಸಿಕೆ. ನಾವು ತಮ್ಮ ಅನಿಸಿಕೆಗಳನ್ನು ಪಡ್ಕೊಂಡಿವಿ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಹೋರಾಟ ಬಗ್ಗೆ. ಅಜ್ಜಿಯವರು ಹೇಳಿದರು, ನಮ್ಮ ಯಾದವ್ ಸಾಹೇಬ್ ಹೇಳಿದರು, ಪಠಾಣ್ ಸಾಹೇಬ್ ಎಲ್ಲರೂ ಮಾತಾಡಿದ್ರು, ನೆಲ್ಲೂರು ಸಾಹೇಬ್ ಅಜ್ಜವ್ರು ಎಲ್ಲರೂ ಮಾತಾಡಿದ್ರು. ಅಂದ್ರೆ ನಾವು ಈಗ ಕನ್ಫ್ಯೂಷನ್ ಅಂತ ತೆಗೆದುಬಿಡ್ರಿ ಎಲ್ಲರೂ. ಫಸ್ಟ್ ಹೇಳ್ತೀನಿ ನಾನು, ದಯವಿಟ್ಟು ನಾವು ನಮ್ಮ ಬೇರೆ ಬೇರೆ ಪಂಗಡ ಅನ್ನೋ ತಲೆ ಎಲ್ಲರೂ ತೆಗೀರಿ. ನಾವು ಯಾವಾಗೂ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾದವ್ ಸಾಹೇಬ್ ಹೇಳಿ, ಮೊದಲೇ ಎಲ್ಲರೂ ತಲೆ ತೆಗೀರಿ. ಆ ಪಂಗಡಗಳು ಅದಾವನ್ನೋ ತೆಗೆದುಬಿಡ್ರಿ. ಪಂಗಡ ಅಂತೂ ಇಲ್ಲೇ ಇಲ್ಲ. ಹೋರಾಟಕ್ಕೆ ಜಾತಿ ಪಂಗಡ ಇರಂಗಿಲ್ಲ, ಎಲ್ಲರೂ ಒಂದೇ. ಇದರ ಉದ್ದೇಶ ಹೋರಾಟ ಎದರ ಅಂದ್ರೆ, ನಾವು ಸರ್ಕಾರದಿಂದ ಪಡೆದುಕೊಳ್ಬೇಕಾದಂಥ ಮೂಲಭೂತ ಸೌಕರ್ಯಗಳ ಹೋರಾಟ ಮಾಡೋ ಹಕ್ಕು ಐತಿ. ಮನುಷ್ಯನ ಹಕ್ಕು, ಮಾನವನ ಹಕ್ಕು ಏನದಾವ, ನೀರು, ಗಾಳಿ, ರಸ್ತೆ, ಅವಶ್ಯಕತೆ ಇದ್ದಂಥ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಏನು ಬೇಕಾಗುತ್ತಲ್ಲ ಅವಶ್ಯಕತೆ ಇದ್ದಂಥ ಪಡೆದುಕೊಳ್ಳೋ ನಮ್ಮ ಹಕ್ಕು ಐತಿ. ಮನುಷ್ಯನ ಹಕ್ಕದ ಸರ್ಕಾರದಿಂದ ನಾವು ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯನೂ ಅದ. ಅದಕ್ಕೆ ನಾ ಅಂತ ನಾವು ಯಾವಾಗೂ ಮಾಡಿಲ್ಲ. ಯಾವಾಗಲೂ ನಾವು ನಮ್ಮ ವೇದಿಕೆ ವತಿಯಿಂದಾಗಲಿ, ನಮ್ಮ ವೈಯಕ್ತಿಕ ಆಗಲಿ, ನಾ ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಇಲ್ಲ. ಆಮೇಲೆ ಪಂಗಡನೇ ಇಲ್ಲ. ನಾವು ಕುತುಬುದ್ದೀನ್ ಕಾಜಿ ನೀವು ಆಚಾರ್ಯ ಹೇಳಿದ್ರಿ, ಈಗ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಾನು 1999 2000 ಇಶ್ಯೂ ಒಳಗೆ ಮೊದಲ ಸ್ಕೂಲ್ ನಡೆಸ್ತಾ ಇದ್ದೆ. ಹಾಗೆ ಹಿರಿಯರು ಕೂಡ ಅವ್ರು ಕೂಡ ಸ್ವಲ್ಪ ನಾನು ಹೋರಾಟಗಳು ಮಾಡ್ತಿದ್ದೆ. ಅವಾಗ ಕುತುಬುದ್ದೀನ್ ಕಾಜಿ ಅವರ ವೇದಿಕೆ ತೊಗೊಂಡು ಅವ್ರ ಟೀಮ್ ತೊಗೊಂಡು ಮುದೋಳಕ್ಕೆ ಜಮಖಂಡಿಗೆ ಬರ್ತಿದ್ರು. ಅವಾಗ ನಮ್ಮ ಪರಿಚಯ ಆಯಿತು, ಅವ್ರ ಜೊತೆ ಹೋರಾಟ ಮಾಡಕ್ಕೆ ಬಂದೆ. ಕುಡ್ಚಿ ಬಾಗಲಕೋಟೆ ಅನ್ನುವಂಥ ಒಂದು ಹೊಸ ರೈಲು ಮಾರ್ಗ ಭಾಳ ಹೋರಾಟ ಮಾಡಿದ್ರು ಅವರು. ಅವ್ರ ಜೊತೆ ನಾವು ಧ್ವನಿಗೂಡಿ ಮುದೋಳದ ಎಲ್ಲ ಸಿಟಿ ಆಗಲಿ ಹಳ್ಳಿ ಒಳಗೆ ದೊಡ್ಡ ದೊಡ್ಡ ಸಂಘಟನೆಯವರಿಗೆ, ರೈತ ಸಂಘದವರಿಗೆ, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಕರ್ಕೊಂಡು ಹೋರಾಟ ಮಾಡಿದ ಫಲವಾಗಿ ಕುಡ್ಚಿ ಬಾಗಲಕೋಟೆ ರೈಲ್ವೆ ಸ್ಯಾಂಕ್ಷನ್ ಆದ. ಅದ್ರದ್ದು ಕ್ರೆಡಿಟ್ ಮುಖ್ಯವಾದದ್ದು ಕುತುಬುದ್ದೀನ್ ಕಾಜಿ ಅವ್ರಿಗೆ ಬರೋದು. ನಾವು ಅವ್ರ ಜೊತೆ ಹೋರಾಟ ಮಾಡಿ ಮುದೋಳದಾಗ ನಮ್ದು ಹೆಸರು ಐತಿ ದೇವ್ರಪುಣ್ಯದಿಂದ. ಅವ್ರು ಬಂದಾರಂತ ಅವ್ರ ಜೊತೆಗೆ ನಮ್ಮದು ಹೆಸರು ಬಂದೈತಿ ಮುದೋಳ ತಾಲೂಕಿನಾಗ. ಅಲ್ಲಿ ಹೋರಾಟ ಮಾಡೀವಿ. 2000 ಇಶ್ಯೂಯಿಂದ 2010 ನಾವು ಅವ್ರ ಜೊತೆ ನಾನು ಹೋರಾಟ ಮಾಡೀನಿ.
ಮಾಡಿ ನಾವು ಬೇರೆ ಬೇರೆ ಕೆಲಸ ಮಾಡ್ಕೊತಿರ್ಬೋದು, ಬಟ್ ಅವರು ಕುಂತ್ರ ನಿಂತರ ರೈಲ್ವೆ ಬಗ್ಗೆನ ಹೋರಾಟ ಅವರು ಅಜ್ಜಿ ಅವರು ಎರಡು ಪ್ರಶ್ನೆನೇ ಇಲ್ಲ, ಅದು ಪುಟ್ಟ ಹೋರಾಟಗಾರ ಅವರು. ಅವ್ರು ಬಿಟ್ಟು ನಾವು ಏನಿಲ್ಲ, ರೈಲ್ವೆ ಬಗ್ಗೆ ಹೋರಾಟಗಳು ಬರಲಿ, ರೈಲ್ವೆ ಏನಾರು ಬಂತಂದ್ರೆ